ಈಗ ಜೆಡಿಎಸ್ ಅಸ್ತಿತ್ವದ ಪ್ರಶ್ನೆ ಅಂತ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಅಸ್ತಿತ್ವ ಇಲ್ಲ, ಬಿಜೆಪಿ ಜೊತೆ ವಿಲೀನ ಆಗಬಹುದು ಅನ್ನೋ ಮಾತು ಕೂಡ ನಡೀತಾ ಇದೆ. ನಮ್ಮಂತ ಸಾಮಾನ್ಯರನ್ನ MLA ಮಾಡ್ಯಾರ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಯಾವ ಪಕ್ಷದ ಜೊತೆ ವಿಲೀನ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ JDSಗೆ ಶಕ್ತಿ ಬರ್ತದ. ಇಡೀ ರಾಜ್ಯಾದ್ಯಂತ ದೇವೇಗೌಡರದೇ ಅಭಿಮಾನಿಗಳದರ, ಪಕ್ಷದ ಅಭಿಮಾನಿಗಳದರ. ಮತ್ತು ಇಲ್ಲಿ ಒಂದು ಯೋಜನೆಗಳು ಇವತ್ತು ನಾವು ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಯಾರ ನಮ್ಮ ಕುಮಾರಣ್ಣವರು ಯಾವ ರೀತಿ ಯೋಜನೆಗಳನ್ನು ಸೃಷ್ಟಿ ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಟ್ಟಿದ್ರು. ಮತ್ತು ಅವರು ಆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದರು. ಸಾಮಾನ್ಯ ಒಂದು ಹಳ್ಳಿಯಲ್ಲಿ ಬಂದು ಒಂದು ಸಣ್ಣ ಗುಡಿಸಲಲ್ಲಿ ಅವರು ಊಟ ಮಾಡಿ ಒಂದು ವಾಸ್ತವ್ಯ ಮಾಡಿದಂಥ ಉದಾಹರಣೆಗಳು ಇರೋದರಿಂದ ಮುಂದಿನ ದಿನಗಳಲ್ಲಿ JDSಗೆ ಭವಿಷ್ಯ ಅದ. ನಾನು ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡೋದಿಲ್ಲ. ನಾವು ಯಾವತ್ತೂ JDSನ ಈ ಕನ್ನಡಿಗರು ಇವತ್ತು ಇಡೀ ರಾಜ್ಯದಲ್ಲಿ ಕುಮಾರಣ್ಣನ ಪೂರ್ಣ ಮೊತ್ತದ ಬಹುಮತದಿಂದ ಮುಖ್ಯಮಂತ್ರಿಯಾಗಿ ನೋಡಬೇಕು, ಅವ್ರ ಸೇವೆಯನ್ನು ನಾವು ತಗೊಳ್ಬೇಕು ಅನ್ನೋಂಥದ್ದು ಕಾಯ್ತಿದ್ದಾರೆ. ಹಂಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ರಾಜ್ಯಾದ್ಯಂತ ಅವರು ಕೂಡ ಜನರೊಂದಿಗೆ ಜನತಾದಳ ಅನ್ನೋಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲೇನು ಯಾವುದು ಅನುಮಾನಗಳಿಲ್ಲ. ನಾವು ನಮ್ಮ ಶಾಶ್ವತ ಸೂರ್ಯಚಂದ್ರ ಇರೋವರೆಗೂ JDS ಶಾಶ್ವತ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ.